ಇಲ್ಲಿರೋನು ರಾಜು. ಇವನು ನವೆಂಬರ್ನಲ್ಲಿ ತೂಕ ಚೆಕ್ ಮಾಡಿರ್ತಾನಂತೆ. ತೂಕ ಚೆಕ್ ಮಾಡಿದಾಗ 70 ಕೆಜಿ ಇರ್ತಾನೆ. ಅದಾದ್ಮೇಲೆ ಸ್ವಲ್ಪ ತಿಂಗಳಾದ್ಮೇಲೆ ಇವನು ಜೂನ್ ತಿಂಗಳಲ್ಲಿ ತೂಕ ಚೆಕ್ ಮಾಡಿದಾಗ 63 ಕೆಜಿ ಆಗಿರ್ತಾನೆ. ಈ ಎರಡೂ ತೂಕದಲ್ಲಿ ಏನ್ ಬದಲಾವಣೆ ಅನ್ನೋದು ಕಾಣಿಸ್ತಿದೆ? ಗೆಸ್ ಮಾಡಿ ಮಕ್ಳಾ, ಇವನ್ ತೂಕ ಕಮ್ಮಿ ಆಗಿದೆ ತಾನೆ? ಹೌದು. ನವೆಂಬರ್ ಮತ್ತು ಜೂನಿಗೆ ಹೋಲಿಸ್ಕೊಂಡಾಗ ಇವನು ಜೂನ್ ತಿಂಗಳು ಬಂದಾಗ 7 ಕೆಜಿ ಕಮ್ಮಿ ಆಗಿರ್ತಾನೆ. ಅದೇ ತರ ರಾಜುನ ಫ್ರೆಂಡ್ ಮಾನ್ಸ ಬಂದು 20 ರೂಪಾಯಿ ಕೊಟ್ಟು ಪೆನ್ಸಿಲ್ಗಳನ್ನ ಖರೀದಿ ಮಾಡಿರ್ತಾಳೆ. ಮಾರನೇ ದಿನನೇ ಇವಳೇನ್ ಮಾಡ್ತಾಳೆ, ಈ ಪೆನ್ಸಿಲ್ಗಳನ್ನ 25 ರೂಪಾಯಿಗೆ ಮಾರ್ತಾಳೆ. ಹಾಗಾದ್ರೆ ಇಲ್ಲಿನ ಬೆಲೆಯಲ್ಲಿ ಏನ್ ಬದಲಾವಣೆ ಇದೆ? ಬೆಲೆ 5 ರೂಪಾಯಿ ಜಾಸ್ತಿ ಆಗಿದೆ. ಮಾನ್ಸಾಗೆ 5 ರೂಪಾಯಿ ಲಾಭ ಸಿಕ್ಕಿದೆ, ಹೌದಲ್ವಾ? ಏನ್ ಹೇಳ್ತೀವಿ ಅಂದ್ರೆ, ಯಾವುದಾದ್ರೂ ಒಂದು ನಿರ್ದಿಷ್ಟ ಮೌಲ್ಯ ಹೆಚ್ಚಾದಾಗ ಅಥವಾ ಕಡಿಮೆ ಆದಾಗ ಇದನ್ನೇ ನಾವು ಬದಲಾವಣೆ ಅಂತ ಹೇಳಿ ಕರಿತೀವಿ. ಇದ್ರೊಟ್ಟಿಗೆ ಮುಂಚೆ ಮಾಡಿದ ಇನ್ನೊಂದು ಕಾನ್ಸೆಪ್ಟ್ ನ ನಾವು ನೆನ್ಪು ಮಾಡ್ಕೊಳ್ಳೋಣ. ಅದೇ ಶೇಕಡವಾರು, ಅಂದ್ರೆ ಪರ್ಸೆಂಟೇಜ್, ಹೌದಲ್ವಾ? ಈ ವಿಡಿಯೋದಲ್ಲಿ ಮೌಲ್ಯದ ಬದಲಾವಣೆಯನ್ನು ಶೇಕಡ ರೂಪಕ್ಕೆ ಹೇಗೆ ತರೋದು ಅಂತ ನೋಡೋಣ. ಈ ಪರ್ಸೆಂಟೇಜ್ ಅಂದಿದ ತಕ್ಷಣ ನಾವು ಸಂಖ್ಯೆ 100ನ್ನ ನೆನಪಿಸ್ಕೊಳ್ತೀವಿ, ಹೌದು ತಾನೆ? ಸಾಮಾನ್ಯವಾಗಿ ಸಂಖ್ಯೆ 100ರಲ್ಲಿ ಎಷ್ಟು ಭಾಗ, ಎಷ್ಟು ರೀತಿ, ಈ ತರನೇ ನಾವು ಮಾತಾಡೋದು. ಈಗ ನಮ್ಮ ಹತ್ರ 100 ಪೀಸ್ ಇರೋ ಒಂದು ಚಾಕ್ಲೇಟ್ ಇದೆ, ಹೌದಲ್ವಾ? ಈ ಚಾಕ್ಲೇಟ್ 100 ಭಾಗ ಆಗಿದೆ. ಇದರಲ್ಲಿ ನಾನೇನ್ ಮಾಡ್ತೀನಿ, 25 ಚಾಕ್ಲೇಟ್ ನ ತಿಂದು ಖಾಲಿ ಮಾಡ್ತೀನಿ. ಅಂದ್ರೆ 25 ಭಾಗ ಚಾಕ್ಲೇಟ್ ನ, ಅಂದ್ರೆ 25 ಪೀಸ್ಗಳನ್ನ ತಿಂದು ಖಾಲಿ ಮಾಡ್ಬಿಡ್ತೀನಿ. ಒಟ್ಟು ಚಾಕ್ಲೇಟ್ಗಳೆಷ್ಟು? 100 ಪೀಸು. ಇದ್ರಲ್ಲಿ 25 ಪೀಸ್ ತಿಂದು ಖಾಲಿ ಮಾಡಿದೀನಿ. ಅದ್ರಲ್ಲಿ ಇನ್ನೂ 75 ಪೀಸು ಹಂಗೆ ಇದೆ. ನಾವು ತಿಂದಿರೋ ಚಾಕ್ಲೇಟು ಈ 25ನ್ನ ಪರ್ಸೆಂಟೇಜ್ ರೂಪದಲ್ಲಿ ಹೇಳಿ ಅಥವಾ ಬರೀರಿ ಅಂದ್ರೆ ನಾವೇನ್ ಮಾಡ್ತೀವಿ, ಈ ಸಂಖ್ಯೆ ಒಟ್ಟು 100ಕ್ಕೆ ಹೋಲಿಸ್ಕೊಂಡು ನಾವೇನ್ ಹೇಳ್ತೀವಿ, ತಿಂದ ಚಾಕ್ಲೇಟ್ಗಳ ಶೇಕಡವಾರು 25% ಅಂತ ಹೇಳ್ತೀವಿ, ಹೌದಲ್ವಾ? ಇದೇನಂತ ನಮಗೆ ಗೊತ್ತು. ಇದೇ ತರ ಮತ್ತೊಂದು ಉದಾಹರಣೆ ನೋಡಿ ತಿಳ್ಕೊಳ್ಳೋಣ. ಈಗ ನಾವೊಂದು ಪರೀಕ್ಷೆ ಪಾಸ್ ಆಗಿದೀವಿ. ಆ ಪರೀಕ್ಷೆಯಲ್ಲಿ 18 ಅಂಕಗಳನ್ನ ಪಡೆದಿರ್ತೀವಿ. ಎಷ್ಟಕ್ಕೆ? 20 ಅಂಕಗಳಿಗೆ 18 ಅಂಕನ ಪಡೆದಿರ್ತೀವಿ. ಇದನ್ನ ನಾವು ಶೇಕಡದ ರೂಪದಲ್ಲಿ ಬರಿಬೇಕು ಅಂದ್ರೆ ಇಂಟು 100 ಮಾರಿ ಆಮೇಲೆ 21 25 ಅಂತ ಆಗುತ್ತೆ, ಹೌದಲ್ವಾ? 18 ಇಂಟು 5 ಅಂದ್ರೆ 90. ಅಂಕಗಳ ಶೇಕಡ ಎಷ್ಟು ಅಂದ್ರೆ 90% ಅಂತ ಹೇಳ್ತೀವಿ. 20ಕ್ಕೆ 18 ತಗೊಂಡಿದೀವಿ ಅಂದ್ರೆ ಇದನ್ನ ನಾವು 90% ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಆಗ್ಲೇ ಕಲ್ತಿದ್ ಬದಲಾವಣೆ ಜೊತೆಗೆ ಈಗ ಕಲ್ತಿದ್ ಶೇಕಡ, ಇವೆರಡನ್ನು ಸೇರಿಸಿ ನಾವು ಮುಂದೆ ಶೇಕಡವಾರು ಬದಲಾವಣೆ ಏನು ಅಂತ ನೋಡೋಣ. ಈಗ ಶೇಕಡವಾರು ಬದಲಾವಣೆ ಅಂದ್ರೆ ಏನು, ಏನಿರ್ಬೋದು? ಇದನ್ನ ನಾನ್ ಹೇಳ್ತೀನಿ ನೋಡಿ. ಆಗ್ಲೇ ತಗೊಂಡಿದ್ದು ಉದಾಹರಣೆನೆ ನೋಡಿ. ರಾಜು ನವೆಂಬರ್ ಅಲ್ಲಿ 70 ಕೆಜಿ ಇದ್ದ, ಜೂನ್ ನಲ್ಲಿ 63 ಕೆಜಿ ಆಗಿದ್ದಾನೆ. ಇಲ್ಲಿ ಬದಲಾವಣೆ ಅನ್ನೋದು ಎಷ್ಟಿದೆ? 7 ಕೆಜಿ ಆಗಿದೆ. ಅಂದ್ರೆ ಈ ಬದಲಾವಣೆ 7 ಕೆಜಿ ಇದೆ. ಇದನ್ನ ನಾವು ಪರ್ಸೆಂಟೇಜ್ ರೂಪದಲ್ಲಿ ಬರೆಯೋದೇ ಶೇಕಡವಾರು ಬದಲಾವಣೆ ಅಂತ ಹೇಳ್ತೀವಿ. ಹಾಗಾಗಿ ನಾವಿಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಅವನ ಆರಂಭಿಕ ತೂಕ ಏನು? 70 ಕೆಜಿ, ಹೌದಲ್ವಾ? ಅದನ್ನ ನಾವು ಮೆನ್ಷನ್ ಮಾಡ್ತೀವಿ. ಆರಂಭಿಕ ತೂಕ ಬಂದು 70 ಕಿಲೋಗ್ರಾಮ್ಗೆ ತೂಕದಲ್ಲಿನ ಬದಲಾವಣೆ ಎಷ್ಟಾಗಿದೆ? 7 ಕಿಲೋಗ್ರಾಮ್, ಹೌದಲ್ವಾ? ಆರಂಭಕ್ಕೆ ತೂಕ 70 ಕೆಜಿ, ಬದಲಾವಣೆ ಆಗಿರ್ತಕ್ಕಂಥ ತೂಕ ಎಷ್ಟು? 7 ಕೆಜಿ ಅಂತ ಆಯ್ತು. ಈಗ ನಾವೇನ್ ಮಾಡೋಣ, ಇದನ್ನ ಇನ್ನೊಂಚೂರು ಯೋಚನೆ ಮಾಡಿದಾಗ ಆರಂಭಿಕ ತೂಕ 70ರ ಬದಲು ಆರಂಭಿಕ ತೂಕ 1 ಕೆಜಿ ಆದ್ರೆ ತೂಕದ ಬದಲಾವಣೆ ಏನಾಗ್ಬೋದು? ಯೋಚನೆ ಮಾಡಿ. ಈ 70ನ ನಾನು ಈ ಕಡೆ ತಗೊಂಡು ಹೋದಾಗ ಆರಂಭಿಕ ತೂಕ ಅನ್ನೋದು 1 ಕೆಜಿ ಆಗಿದೆ. ಹಾಗಾದ್ರೆ ತೂಕದಲ್ಲಿನ ಬದಲಾವಣೆ ಎಷ್ಟು? 7/70 ಕೆಜಿ. ಹಾಗಾದ್ರೆ ಆರಂಭಿಕ ತೂಕ 1 ಕೆಜಿ ಇದ್ದಾಗ ಬದಲಾವಣೆ ಗೊತ್ತಾಯ್ತು. ಈಗ ಅದೇ ತರ ಆರಂಭಿಕ ತೂಕ 100 ಕೆಜಿ ಇದೆ ಅಂದಾಗ ತೂಕದಲ್ಲಿನ ಬದಲಾವಣೆ ಏನಾಗುತ್ತೆ? ಇದಕ್ಕೆ ನಾವು 100ನ್ನ ಗುಣಿಸ್ಕೊಂಡಾಗ ಏನ್ ವ್ಯಾಲ್ಯೂ ಬರುತ್ತೆ ಅದೇ ಆಗುತ್ತೆ. 70/7/70 ಅಂದ್ರೆ ಇಲ್ಲಿ 10 ಅಂತ ಆಗುತ್ತೆ, ಹೌದಲ್ವಾ? ಈ 7 70 ಕ್ಯಾನ್ಸಲ್ ಆಗಿ ಆಮೇಲೆ 10 10 ಅಂತ ಆಗುತ್ತೆ. ಹಾಗಾದಾಗ ನಾವೇನ್ ಹೇಳ್ತೀವಿ, ಆರಂಭಿಕ ತೂಕ 100 ಕೆಜಿ ಇದ್ದಾಗ ತೂಕದಲ್ಲಿನ ಬದಲಾವಣೆ ಬಂದು 10 ಕೆಜಿ ಅಂತ ಹೇಳಿದ್ರೆ ಇದನ್ನ ನಾವು 10% ಅಂತ ಹೇಳಿ ಕರಿತೀವಲ್ವಾ? ಹೌದು. ಈಗ ಪ್ರತಿ 100 ಕೆಜಿಗೆ 10 ಕೆಜಿಯಷ್ಟು ತೂಕ ಕಡಿಮೆ ಆಗ್ತಿದೆ. ಅದನ್ನ ನಾವು 10/100 ಅಂತ ಹೇಳ್ತೀವಿ ಅಥವಾ 10% ಅಂತಾನು ಹೇಳ್ತೀವಿ. ಅಂದ್ರೆ ಇಲ್ಲಿ 70 ಕೆಜಿಗೆ 7 ಕೆಜಿ ಕಮ್ಮಿ ಆಗಿದೆ ಅಂದ್ರೆ 10% ಕಮ್ಮಿ ಆಗಿದೆ ಅಂತ ಅರ್ಥ, ಹೌದಲ್ವಾ? ಈಗ ಇದನ್ನ ನೋಡಿದಾಗ ಈ ಲೆಕ್ಕ ಸಾಲ್ವ್ ಮಾಡೋದಕ್ಕೆ ಪ್ರತಿ ಸರಿ ಇಷ್ಟೊಂದು ಕಷ್ಟ ಪಡ್ಬೇಕಾ ಅಂದ್ರೆ ಖಂಡಿತ ಇಲ್ಲ. ಇದನ್ನ ಕಂಡುಹಿಡಿಯಕ್ಕೇನೆ ಒಂದು ಈಸಿ ಸೂತ್ರ ಇದೆ. ಈ ಸೂತ್ರ ಅನ್ನೋದು ಇದೇ ಲಾಜಿಕ್ ನ ಫಾಲೋ ಮಾಡುತ್ತೆ.
ಈಗ ಶೇಕಡವಾರು ಬದಲಾವಣೆ ಅಂದ್ರೆ ಏನು? ನಮ್ಮಲ್ಲಿರ್ತಕ್ಕಂಥ ಮೌಲ್ಯದಲ್ಲಿನ ಬದಲಾವಣೆನ ನಾವು ಮೂಲ ಮೌಲ್ಯ ಅಂದ್ರೆ ಒರಿಜಿನಲ್ ವ್ಯಾಲ್ಯೂ ಇಂದ ಭಾಗಾಕಾರ ಮಾಡಿ ನಂತರ ಇದನ್ನ ಸಂಖ್ಯೆ 100ರೊಟ್ಟಿಗೆ ಗುಣಿಸ್ತೀವಿ. ಇಲ್ಲಿ ಮೌಲ್ಯದಲ್ಲಿನ ಬದಲಾವಣೆ ಅಂದ್ರೆ ಏನು? ಇಲ್ಲಿ ಬದಲಾವಣೆ ಆಗುವ ಮೌಲ್ಯ ಎಷ್ಟು ಕೆಜಿ? 7 ಕೆಜಿ. ಇದನ್ನ ಮೂಲ ಮೌಲ್ಯ ಅಂದ್ರೆ ಒರಿಜಿನಲ್ ವ್ಯಾಲ್ಯೂ ಇಂದ ನಾವು ಭಾಗಾಕಾರ ಮಾಡಬೇಕು. ಒರಿಜಿನಲ್ ವ್ಯಾಲ್ಯೂ ಎಷ್ಟು? 70 ಕೆಜಿ, ಹೌದಲ್ವಾ? ಹಾಗಾದ್ರೆ ಇಲ್ಲೇನ್ ಬರಿತೀವಿ? 7/70 ನಂತರ ಇಂಟು 100 ಅಂತ ಆಗುತ್ತೆ. ಹಿಂದೆ ಮಾಡಿದ್ದು ಸೇಮ್ ಅಲ್ವಾ? 7/70 ಇಂಟು 100 ಅಂತಾನೆ ಆಯ್ತು. ಉತ್ತರ 10% ಅಂತಾನೆ ಬಂತು. ಇಲ್ಲೂ ಸಹ ಸೇಮ್ ಆಗುತ್ತೆ. 7 ಒಂದ್ಲ 7 ಹತ್ಲ 70 ನಂತರ 100/10 ಅಂತ ಹೇಳಿದ್ರೆ 10 ಅಂತ ಆಗುತ್ತೆ. ಹೌದು ತಾನೆ? 10 ಹತ್ತತ್ಲ 100. ಉತ್ತರ ಎಷ್ಟು? 10% ಅಂತ ಆಗುತ್ತೆ. ಅಂದ್ರೆ ಇಲ್ಲಿರ್ತಕ್ಕಂಥ ಶೇಕಡವಾರು ಬದಲಾವಣೆ ಎಷ್ಟು? 10% ಅಂತ ಆಯ್ತು. ಇದೇ ತರ ಪಟ್ ಅಂತ ಇನ್ನೊಂದ್ ಲೆಕ್ಕ ನೋಡ್ಕೊಬರೋಣ. ಈಗ ಮಾನ್ಸ ಪೆನ್ಸಿಲ್ ಬದ್ಲಿಗೆ ಆಪಲ್ ಖರೀದಿ ಮಾಡಿದಳಪ್ಪ. ಇದರ ಬೆಲೆ ಎಷ್ಟು? 1 ಕೆಜಿಗೆ 40 ರೂಪಾಯಿ. ನಂತರ ಇವಳೇನ್ ಮಾಡಿದಾಳೆ? ಆಪಲ್ ನ 42 ರೂಪಾಯಿಗೆ ಸೇಲ್ ಮಾಡಿದಾಳೆ. ಇಲ್ಲಿರ್ತಕ್ಕಂಥ ಬದಲಾವಣೆ ಎಷ್ಟು? 2 ರೂಪಾಯಿ, ಹೌದಲ್ವಾ? ಹಾಗಾದ್ರೆ ಶೇಕಡವಾರು ಬದಲಾವಣೆ ಹೆಂಗ್ ಕಂಡುಹಿಡಿತೀವಿ? ಮೌಲ್ಯದಲ್ಲಿನ ಬದಲಾವಣೆಗೆ ನಾವು ಫಸ್ಟ್ ಬರ್ಕೋತೀವಿ. ಮೌಲ್ಯದಲ್ಲಿನ ಬದಲಾವಣೆ ಅಂದ್ರೆ 2 ರೂಪಾಯಿ, ಹೌದಲ್ವಾ? ಮೂಲ ಮೌಲ್ಯ ಎಷ್ಟು? 40 ರೂಪಾಯಿ ಆಗುತ್ತೆ. 2/40 ಇಂಟು 100 ಅಂತ ಆಗುತ್ತೆ. ಈಗ ಸಂಖ್ಯೆ 2ನ್ನ 100ರೊಟ್ಟಿಗೆ ಗುಣಿಸಿದಾಗ 200 ಅಂತ ಬರುತ್ತೆ. 200ನ್ನ ಸಂಖ್ಯೆ 40ರಿಂದ ಭಾಗಿಸಿದ್ರೆ 41 45 200 ಅಂತ ಆಗುತ್ತೆ. ಹಾಗಾಗಿ ಉತ್ತರ ಬಂದು 5%. ಇಲ್ಲಿ ಬದಲಾವಣೆ ಆಗಿರ್ತಕ್ಕಂಥ ಶೇಕಡ ಎಷ್ಟು? 5% ಅಂತ ಹೇಳ್ತೀವಿ. ಇದೇ ತರ ಮತ್ತೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಉಷಾ ಅನ್ನೋ ಹುಡುಗಿ ಬಟ್ಟೆ ಅಂಗಡಿನಲ್ಲಿ ಒಂದು ಬ್ಯಾಗ್ ಖರೀದಿ ಮಾಡಕ್ ಹೋಗ್ತಾಳಂತೆ. ಅಂಗಡಿ ಅವನು ಈ ಬ್ಯಾಗ್ ನ ಬೆಲೆ 500 ರೂಪಾಯಿ ಅಂತ ಹೇಳ್ತಾನೆ. ಆಮೇಲೆ ರಿಯಾಯಿತಿ ಅಂತ ಕೊಡ್ತಾನೆ. ರಿಯಾಯಿತಿ ಕೊಟ್ಮೇಲೆ ಬ್ಯಾಗ್ ನ ಬೆಲೆ 400 ರೂಪಾಯಿ ಅಂತ ಆಗುತ್ತೆ. ಹಾಗಾದ್ರೆ ಇಲ್ಲಿರುವ ಬದಲಾವಣೆ ಏನು? 100 ರೂಪಾಯಿ ಅಲ್ವಾ? ಹಾಗಾದ್ರೆ ಇದನ್ನ ನಾವು ಪರ್ಸೆಂಟೇಜ್ ರೂಪದಲ್ಲಿ ಬರಿಬೇಕು, ಹೌದು ತಾನೆ? ಇಲ್ಲಿರುವ ಬದಲಾವಣೆ 100 ರೂಪಾಯಿ. ಇದನ್ನ ನಾವು ಪರ್ಸೆಂಟೇಜ್ ರೂಪದಲ್ಲಿ ಬರಿಬೇಕು. ರಿಯಾಯಿತಿ ಶೇಕಡವಾರು ಅಂದ್ರೆ ಮೊದಲಿಗೆ ಬದಲಾವಣೆ ಆಗಿರ್ತಕ್ಕಂಥ ಮೊತ್ತ. ಇಲ್ಲಿ 100 ರೂಪಾಯಿ ಆಗುತ್ತೆ. ನಂತರ ಇದನ್ನ ಮೂಲ ಮೌಲ್ಯದಿಂದ ನಾವು ಭಾಗಿಸ್ಬೇಕು. 500ರಿಂದ ಭಾಗಿಸ್ತೀವಿ. ಇಂಟು 100 ಅಂತ ಆಗುತ್ತೆ, ಹೌದಲ್ವಾ? ಈಗ 100 ಇಂಟು 100 ಎಷ್ಟು? 10,000. ಅದನ್ನ 500ರಿಂದ ಆದ್ರೂ ಭಾಗಿಸ್ಬೋದು, ಅಥವಾ 100 ಒಂದ್ಲ 100 5ಲ ಅಂತ ಬರ್ದು ನಂತರ ಸಂಖ್ಯೆ 100ನ್ನ ಸಂಖ್ಯೆ 5ರಿಂದ ಭಾಗಾಕಾರ ಮಾಡಬೇಕು. 100ನ್ನ 5ರಿಂದ ಭಾಗಾಕಾರ ಮಾಡ್ತಿದೀವಿ ಅಂದ್ರೆ ಉತ್ತರ 20%. ಅಂದ್ರೆ ಇಲ್ಲಿ ಬದಲಾವಣೆ ಆಗಿರ್ತಕ್ಕಂಥ ಮೊತ್ತ 100 ರೂಪಾಯಿ. ಇದನ್ನ ಶೇಕಡದಲ್ಲಿ ಬರ್ದ್ರೆ 20% ಅಂತ ಆಗುತ್ತೆ. ಈಗ ಇಲ್ಲಿವರೆಗೂ ಅರ್ಥ ಆಯ್ತಲ್ವಾ? ಇದ್ರ ಪ್ರಕಾರ ರಿಯಾಯಿತಿ ಬದಲಾವಣೆಯ ಸೂತ್ರನ ಗೆಸ್ ಮಾಡ್ತೀರಾ? ಈಗ ರಿಯಾಯಿತಿ ಬದಲಾವಣೆ ಅಂದ್ರೇನು ಅಷ್ಟೇ, ಇದು ಶೇಕಡ ಬದಲಾವಣೆ ತರಾನೇ. ಇಲ್ಲಿ ರಿಯಾಯಿತಿ ಬದಲಾವಣೆ ಅಂತ ಆಗತ್ತೆ. ನಂತರ ನಾವು ಪಡೆಯುವ ರಿಯಾಯಿತಿ, ನಾವು ಪಡೆದಿರ್ತಕ್ಕಂಥ ರಿಯಾಯಿತಿ, ಇದನ್ನ ಮೂಲ ಮೌಲ್ಯದಿಂದ ಭಾಗಿಸಿ ನಂತರ ಇಂಟು 100 ಅಂತ ಮಾಡಬೇಕು.